ಜೈ ಭೀಮ್. ಏನು ಇವತ್ತು ದಿನ ನಮ್ಮ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ವಾಲ್ಮೀಕಿ ಸಮಾಜದ ವತಿಯಿಂದ ಮತ್ತು ಹೈಂದ ಮುಖಂಡರ ವತಿಯಿಂದ ಇವತ್ತು ದಿನ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಯಾದಗಿರಿ ಹಳೆ ಪ್ರವಾಸಿ ಮಂದಿರದಿಂದ ಈ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ. ಸಿಂಟೆಕ್ಸ್ 3 ಲೇಯರ್ ವಾಟರ್ ಟ್ಯಾಂಕ್ 10 ವರ್ಷ ಗ್ಯಾರಂಟಿ, ಮೇಲ್ಚಾವಣಿ ಸೀಟ್, ಫೆನ್ಸಿಂಗ್, ಡೈಮಂಡ್ ಜಾಲಿ, ಸ್ಟೀಲ್ ಪೈಪ್, ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ. ಹಿಂದೆ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್, ಯರಗೋಡ ಮತ್ತು ಯಾದಗಿರಿ. ಸಂಪರ್ಕಿಸಿ. ಏನು ಇತ್ತೀಚೆಗೆ ಕೋಮುವಾದಿಗಳು ಅವರ ಒಂದು ಬೇಡಿಕೆ ಏನಿತ್ತಂದರೆ RSSನವರು 100 ವರ್ಷದ ಒಂದು ಪಥಸಂಚಲನ ಮಾಡಬೇಕಾದರೆ ಸರ್ಕಾರದ ವತಿಯಿಂದ ಒಂದು ಪರವಾನಗಿಯನ್ನು ಪಡೆದು, ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬಾರದು ಅನ್ನುವಂಥ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ನೀಡಿದರು. ಸೊ ಈ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅದನ್ನು ಪರಿಶೀಲನೆ ಮಾಡಿ ಇದು ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಆದೇಶ ಅಂದರೆ ಇತ್ತೀಚೆಗೆ ಮುಂಚೆನೇ ಜಗದೀಶ್ ಶೆಟ್ಟರ್ ಇರುವಂಥ ಒಂದು ಸಂದರ್ಭದಲ್ಲಿ ಒಂದು ಆದೇಶವನ್ನು ಮಾಡಿದರು. ಆ ಆದೇಶವನ್ನೇ ಪರಿಶೀಲನೆ ಮಾಡಿ ಕೇವಲ RSS ಸಂಘಟನೆ ಮಾತ್ರ ಅಲ್ಲ, 40 ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುದ್ದಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ICU ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಬಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡೆ, ಯಾದಗಿರಿ. ಕರೆ ಮಾಡಿ 9483469977. ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳು ಯಾವುದೇ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು, ಇನ್ನಿತರ ಸ್ಥಳಗಳಲ್ಲಿ ಮಾಡಬೇಕಾದರೆ ಜಿಲ್ಲಾಡಳಿತ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಪರವಾನಗಿಯನ್ನು ಪಡೆದು ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಆದೇಶವನ್ನು ಮಾಡಿದ್ದಾರೆ. ಆದರೆ ಮನುವಾದಿಗಳು, RSSನ ಮುಖಂಡರುಗಳು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ತಮಗೆಲ್ಲರೂ ಗೊತ್ತಿರುವ ಹಾಗೆಯೇ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿಗಳು, ಜೊತೆಗೆ ಭಾರತದ ಸಂವಿಧಾನವನ್ನು ಪಾಲನೆ ಮಾಡುವಂಥ ಒಬ್ಬ ನಿಷ್ಠೆ ಒಂದು ಮಂತ್ರಿಯಾಗಿದ್ದಾರೆ. ಆದರೆ RSSನವರು ಅವ್ರನ್ನ ಹಿನ್ನಡೆ ಮಾಡಬೇಕು, ಅವ್ರನ್ನ ತ್ಯಜಿಸಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಅವರಿಗೆ ಫೋನ್ ಮಾಡೋ ಮುಖಾಂತರ ಪದೇ ಪದೇ ಒಂದು ಹೀಯಾಳಿಸುವುದಾಗಲಿ, ವೈಯಕ್ತಿಕ ನಿಂದನೆ ಮಾಡೋದಾಗಲಿ, ಜೊತೆಗೆ ಅವರ ಕುಟುಂಬಕ್ಕೆ ಒಂದು ಜೀವ ಬೆದರಿಕೆಯನ್ನು ಹಾಕುವ ಮುಖಾಂತರ ಒಂದು ಫೋನನ್ನು ಮಾಡಿದ್ದಾರೆ. ಸೊ ಆದರೆ ನಾವು ಈ ಘಟನೆಯನ್ನು ಖಡಾಖಂಡಿತವಾಗಿ ಖಂಡಿಸುವ ಮುಖಾಂತರ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ಹಾಗಾಗಿ ಇತ್ತೀಚೆಗೆ ಆ ಆರೋಪಿಯನ್ನು ಪೊಲೀಸರು ಒಂದು ಬಂಧನವನ್ನು ಕೂಡ ಮಾಡಿದ್ದಾರೆ. ಆದರೆ ಚಿತ್ತಾಪುರ್ನಲ್ಲಿರುವಂಥ ಅವರ ಪ್ರತಿಸ್ಪರ್ಧಿ ಒಬ್ಬ BJPಯ ಒಬ್ಬ ಸೋಲನ್ನು ಅನುಭವಿಸಿರುವಂಥ ಮಣಿಕಂಠನವರು ಕೂಡ ನಿಮಗೆ ನಾವು ಮನೆಗೆ ಬಂದ್ಗೆಸಿಂದ RSSನವರು ಎಲ್ಲರೂ ಸೇರಿ ತಮಗೆ ಒಂದು ಹಲ್ಲೆ ಮಾಡ್ತೀವಿ, ಹೊಡಿತಾರ ಅನ್ನುವಂಥ ಒಂದು ಹೇಳಿಕೆಯನ್ನು ಬಹಿರಂಗವಾಗಿ ನೀಡಿದ್ದಾರೆ. ಸೊ ನಾವು ಇಲ್ಲಿ ಇಂಥ ಹೇಳಿಕೆಗಳನ್ನು ನಾವು ಸಹಿಸುವುದಿಲ್ಲ. ಯಾಕಂತಂದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. ಅದೇ ರೀತಿಯಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಳಷ್ಟು ಇಂಥ ಯೋಚನೆಗಳನ್ನು ಮಾಡುವ ಮುಖಾಂತರ ಒಂದು ನಮ್ಮ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಕಾನೂನನ್ನು ಪಾಲನೆ ಮಾಡಬೇಕನ್ನುವಂಥ ವಿಚಾರ ಇಟ್ಕೊಂಡು ಒಂದು ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಇದೇ ರೀತಿಯಾಗಿ ಒಂದು ತೇಜಾವಧಿ ಮಾಡಬೇಕನ್ನುವಂಥ ವಿಚಾರ ಇಟ್ಕೊಂಡು RSSನವರಾಗಿರ್ಬೋದು ಅಥವಾ ಮನುವಾದಿಗಳು ಅವ್ರನ್ನ ಒಂದು ಬೈಯೋ ಮುಖಾಂತರ ಒಂದು ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಸೊ ಹಾಗಾಗಿ ನಮ್ಮ ಸಂಘಟನೆಯಿಂದ ನಾವು ನಿಜವಾಗಲೂ ಅವ್ರ ಜೊತೆಗೆ ಯಾವಾಗಲೂ ಇರ್ತೀವಿ. ನಾವು ಸಂವಿಧಾನ ಒಂದು ಪಾಲನೆ ಮಾಡುವಂಥ ಸಂಘಟನೆ ಆಗಿದೆ. ಸೊ ಹಾಗಾಗಿ ನಾವು ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳನ್ನು ಪಾಲಿಸುವಂಥವ್ರು. ನಾವು ಯಾವಾಗಲೂ ಏನಂತಂದರೆ ಪ್ರಿಯಾಂಕ್ ಖರ್ಗೆ ಅವರ ಹಿಂದೆ ಬೆಂಬಲವಾಗಿ ಇರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳೋಕ್ಕೆ ಬಯಸ್ತೀನಿ. ಸೊ ಇವತ್ತಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗುಲ್ಬರ್ಗದಲ್ಲಿ 2 ಸಭೆ ನಡೀತಾ ಇದೆ. ಗುಲ್ಬರ್ಗ ಕೇಂದ್ರದಲ್ಲಿ ಒಂದು, ಚಿತ್ತಾಪುರ ತಾಲೂಕಿನಲ್ಲಿ. ಸೊ ಅದು ನವಂಬರ್ 2 ಆಗ್ಬೋದು ಅಥವಾ ನವಂಬರ್ 29 ಆಗ್ಬೋದು. ಇದು ಏನಂತಂದರೆ ಒಂದು ನಿರ್ಣಯ ಕೈಗೊಳ್ತಾರೆ. ಸೊ ಅದು ಏನಂದರೆ ಚಿತ್ತಾಪುರದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥ ತೀರ್ಮಾನ ಕೈಗೊಳ್ತದೆ. ಸೊ ಹಾಗಾಗಿ ನಾವು ಕೂಡ ಯಾದಗಿರಿಯಿಂದ ಚಿತ್ತಾಪುರ ಚಲೋ ಅನ್ನುವಂಥ ಒಂದು ಡಿಮಾಂಡನ್ನು ಇಟ್ಟು
ಭಾಳಷ್ಟು ಜನರನ್ನು ಕರ್ಕೊಂಡು ಹೋಗಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಮರಪ್ಪ ಚಟ್ಟೇರ್ಕರ್ ಅಂತೇಳಿ, DSS ಜಿಲ್ಲಾ ಸಂಚಾಲಕರು, ಯಾದಗಿರಿ. ರಾಠೋಡ್ ಅಮ್ಮವರು ಹೇಳ್ತಾರೆ, ನೀವು ಕ್ಷಮೆ ಕೇಳಿದಂತಂದರೆ RSS ನೋಡಿ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದೇ ಕ್ಷಮೆ ಕೇಳುವಂಥದ್ದು ಪ್ರಿಯಾಂಕ್ ಖರ್ಗೆ ಅವ್ರು ಏನೂ ಮಾಡಿಲ್ಲ. ಯಾಕಂತಂದರೆ ಅವರು ಒಂದು ಕಾನೂನು ಪಾಲನೆ ಮಾಡಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಈಗ RSS ಬಗ್ಗೆ ನಾವು ಹೇಳ್ಬೇಕಾದ್ರೆ ಭಾಳಷ್ಟಿವೆ. ಅದು ಒಂದು ಸ್ವಾತಂತ್ರ್ಯದ ಬರೋಕ್ಕಿಂತ ಮುಂಚೆನೇ ಒಂದು ಸಂಘಟನೆ ಅಂತೇಳಿ ಹೇಳ್ಕೊಂಡು ಬಂದಿದ್ದಾರೆ. ಸ್ವಾತಂತ್ರ್ಯ ಆದಮೇಲೆ ಒಂದು ನಮ್ಮ ಸಂವಿಧಾನ ಅಡಿಯಲ್ಲಿ ಸಂವಿಧಾನವನ್ನು ಗೌರವಿಸುವುದು, ಪಾಲನೆ ಮಾಡುವುದು, ಜೊತೆಗೆ ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಅದಕ್ಕೆ ಗೌರವವನ್ನು ನೀಡುವುದು, ಜೊತೆಗೆ ರಾಷ್ಟ್ರಗೀತೆಯನ್ನು ಕೂಡ ಗೌರವಿಸಬೇಕು. ಆದರೆ RSSನವರು ಈ ಎಲ್ಲ ಕೆಲಸಗಳು ಮಾಡ್ತಾಯಿಲ್ಲ. ಅದು ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ. ಹಾಗಾಗಿ ಅವ್ರ ಕಾನೂನು ಬಾಹಿರವನ್ನು ನಾವು ತಡೆಯೋದಿಲ್ಲ ಅನ್ನೋಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇವೆ. ಓಕೆ, ಥ್ಯಾಂಕ್ ಯು. This video is sponsored by Orient Degree and PG College, Yadgir. MOS ಎಲೆಕ್ಟ್ರಾನಿಕ್ಸ್ ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಇಲ್ಲಿ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992.